ನಮಸ್ತೆ ವೀಕ್ಷಕರೇ, ನಿಖಿಲ್ ಮೂರರ ಗುಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ಏನಿದು ನಿಖಿಲ್ ಮೂರರ ಗುಟ್ಟಿನ ರಹಸ್ಯ? ಇದು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ, ಅಥವಾ ಇನ್ಯಾವುದೋ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ? ಯಾಕಂದ್ರೆ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರೆ ಇವರು 3 ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿರ್ತಾರೆ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದ್ರೆ ಇವರು 3 ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಿರ್ತಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ರಾಜಕೀಯ ವರದಿಗಾರ ಆಗಿರುವಂತಹ ಹನುಮಂತ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಇನ್ನೋರ್ವ ಅತಿಥಿ ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ, ಅಶ್ವವೇಗ ಡಿಜಿಟಲ್ ಬ್ಯೂರೋ ಹೆಡ್ ಆಗಿರುವಂಥ ಅಗ್ಮಿ ಅವರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಇವತ್ತು ಜನವರಿ 22 ನಿಖಿಲ್ ಕುಮಾರಸ್ವಾಮಿ ಅವರ ಬರ್ಡೇ. ಯಾವ ಅಭಿಮಾನಿಗಳಿಗೂ ಅವ್ರ ಕೈಗೆ ಸಿಕ್ಕಿಲ್ಲ, ಯಾಕಿರ್ಬೋದು ಸರ್? ಎಲ್ಲ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಮೂರರ ಗುಟ್ಟು ಅನ್ನುವಂಥದ್ದೇ ಒಂದು ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಯಕ ನಟನಾಗಿ 3 ಸಿನಿಮಾಗಳನ್ನು ನಟನೆ ಮಾಡಿದ್ದಾರೆ. ಮತ್ತೊಂದು ಸಿನಿಮಾದಲ್ಲಿ ಆ್ಯಕ್ಟು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ 3 ಚುನಾವಣೆಗಳಲ್ಲಿ, ಒಂದು ಉಪಚುನಾವಣೆಯಲ್ಲಾಗಿರ್ಬೋದು, ಒಂದಷ್ಟು ಸಾರ್ವತ್ರಿಕ ಚುನಾವಣೆಗಳಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿದ್ದಾರೆ. ಆ ಒಂದು ಯಾಕೆ ಏನು ಅಂತದ್ರ ಮುನ್ನ ಇವತ್ತು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮೆಲ್ಲರ ಪರವಾಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ. ಅವರು ಸಹಜವಾಗಿಯೇ ನಾನೆಲ್ಲೂ ಕೂಡ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಅವರ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಯಾರಿಗೂ ಸಿಗದೇನೆ ನಾನು ಇವತ್ತು ಬೆಂಗಳೂರಿನಲ್ಲೂ ಇರೋದಿಲ್ಲ, ಒಂದಷ್ಟು ನಿಗದಿತ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರುವಂಥ ಕಾರಣಕ್ಕಾಗಿ ನಾನು ಯಾರಿಗೂ ಸಿಗಲ್ಲ ಅನ್ನುವಂಥ ಮಾತುಗಳನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಅವರ ಅಭಿಮಾನಿಗಳಿಗೆ ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ತಿಳಿಸಿದ್ದಾರೆ. ಆದಾಗ್ಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಆಸ್ಪತ್ರೆಗಳಿಗೆ ಹೋಗುವಂಥದ್ದು, ಹಣ್ಣು ಹಂಪಲುಗಳನ್ನು ಹಂಚುವಂಥದ್ದು, ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಭಿಮಾನಗಳನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಅನ್ನೋಂಥ ಒಪ್ಪುವಂಥ ಮನಸ್ಥಿತಿಗೆ JDS ಕಾರ್ಯಕರ್ತರು ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ. ಸೊ ಬಹುಶಃ ಅದೇ ವಿಶೇಷ. ಈ ಹುಟ್ಟುಹಬ್ಬದ ವಿಶೇಷ ಏನಂತಂದು ಹೇಳಿದ್ರೆ, ಕಾರ್ಯಕರ್ತರೇ ನಿಖಿಲ್ ಕುಮಾರಸ್ವಾಮಿ ಅವರ ಬರ್ತಡೇನ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಹಂತಕ್ಕೆ ಬರ್ತಾ ಇದ್ದಾರೆ ಅಂತಂದು ಹೇಳಿದ್ರೆ, ಮುಂದಿನ ದಿನಗಳಲ್ಲೂ ಕೂಡ ಇದು ಹೆಚ್ಚೆಚ್ಚು ಆಗುವಂತ ಎಲ್ಲ ಲಕ್ಷಣಗಳಿದಾವೆ. ಸರ್, ಇನ್ನೊಂದು, ನಿಖಿಲ್ ಕುಮಾರಸ್ವಾಮಿ ಅವರು 3 ಸಿನಿಮಾಗಳನ್ನ ಮಾಡ್ತಾರೆ, ನಾಯಕ ನಟನಾಗಿ ಅಭಿನಯಿಸ್ತಾರೆ. ಅದು 3 ಸಿನಿಮಾಗಳು ಕೂಡ ಅನಿತಾ ಕುಮಾರಸ್ವಾಮಿ ಅವರ ಬ್ಯಾನರ್ ಅಡಿಯಲ್ಲೇ ಬರುತ್ತೆ. ಸರ್, ಯಾಕೆ ಅವರಿಗೆ ಇನ್ನು ಬೇರೆ ಬ್ಯಾನರಿಂದ ಅವಕಾಶ ಸಿಗ್ತಾ ಇಲ್ವಾ, ಹೆಂಗೆ ಅಂತ? ನಟ ಹಾಗೂ ರಾಜಕಾರಣಿ ಹಾಗೂ ಒಂದು ಪ್ರಭಾವಿ ಕುಟುಂಬದಲ್ಲಿ ನಿರ್ಮಿಸತಕ್ಕಂಥ ಒಬ್ಬ ಯುವ ನಾಯಕನಿಗೆ ಹುಟ್ಟುಹಬ್ಬನ ಶುಭಾಶಯಗಳನ್ನು ಕೋರ್ತೇನೆ. ನಿಖಿಲ್ ಜನಿಸಿದ್ದು 1988. ಭಾರತ ದೇಶದ ಮಾಜಿ ಪ್ರಧಾನಿಗಳು ದೇವೇಗೌಡರ ಮೊಮ್ಮಗ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರ ಮಗ. ಎಲ್ಲೊಂದು ಕಡೆ ಹೈ ಪ್ರೊಫೈಲ್ ವ್ಯಕ್ತಿಗಳ ಮಕ್ಕಳು. ಸುಮಾರು ಜನ ರಾಜಕೀಯದಿಂದ ಬಂದರೆ ರಾಜಕೀಯಕ್ಕೆ ಬಂದುಬಿಡ್ತಾರೆ. ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು ತಮ್ಮದೇ ತಂದೆಯ ವೃತ್ತಿ ಜೀವನವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಿಖಿಲ್ ಯಾವ ಥರ ವ್ಯಕ್ತಿ ಅಂದರೆ 2 ಕ್ಷೇತ್ರಗಳಲ್ಲಿ ತಮ್ಮ ಕಾಲನ್ನು ಇಡ್ತಾರೆ. ಅವರು ಮೊದಲನೇದಾಗಿ ಬಂದಿದ್ದು 2016ರಲ್ಲಿ ಅಚ್ಚರಿಯಂತೆ ಎಲ್ಲರೂ ಅವರ ಕಾರ್ಯಕರ್ತರು ಅಥವಾ ಅವರ ಪಕ್ಷದ ಎಲ್ಲ ಮುಖಂಡರು ಅಂದ್ಕೊಂಡಿರ್ತಾರೆ ಮಗನಿಗೆ ರಾಜಕೀಯಕ್ಕೆ ತರ್ತಾರೆ ಕುಮಾರಸ್ವಾಮಿ ಅವರು ಅಂತಂದಾಗ, ಆ ಸಮಯದಲ್ಲಿ 2016ರಲ್ಲಿ ನಿಖಿಲ್ ಏನು ಮಾಡ್ತಾರೆ ಅಂದರೆ ಸಿನಿಮಾ ನಾಯಕ ನಟನಾಗಿ ತಮ್ಮ ಜೀವನದ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. 2016ರಲ್ಲಿ ಜಾಗ್ವಾರ್ ಅನ್ನೋ ಒಂದು ಸಿನಿಮಾ, ಅದು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆ ಆಗುತ್ತೆ. ಸೊ ಆ ಸಿನಿಮಾಗೆ ಚನ್ನಾಂಬಿಕಾ ಫಿಲಮ್ಸ್ ಅಂದರೆ ಕುಮಾರಸ್ವಾಮಿ ಅವರೇ ಪ್ರೊಡಕ್ಷನ್ ಮಾಡಿರ್ತಾರೆ. ಬಿಕಾಸ್ ಫಸ್ಟ್ ಫಿಲಮು ಮಗನಿಗೆ ಒಂದು ಸಿನಿಮಾದಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ವರ್ಷಗಳಿಂದ ಸಿನಿಮಾ ರಂಗಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ತಮ್ಮ ಮಗನ ಮೊದಲನೇ ಸಿನಿಮಾ ಅವರ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ಬರುತ್ತೆ. ಒಂದು ಎಲ್ಲೋ ಕಡೆ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತೆ ಆ ಸಿನಿಮಾ. 2017ರಲ್ಲಿ ಚೊಚ್ಚಲ ಸಿನಿಮಾಕ್ಕಾಗಿ ನಿಖಿಲ್ಗೆ ಅತ್ಯುತ್ತಮ ಡೆಬ್ಯೂಟೆಂಟ್ ನಟ ಅಂತ ಉದಯೋನ್ಮುಖ ನಟನ ಒಂದು ಸೈಮಾ ಅವಾರ್ಡ್ ಕೂಡ ಚಿತ್ರಕ್ಕೆ ಬರುತ್ತೆ. ತದನಂತರ ಅವರು ಒಂದು 3 ವರ್ಷ ಎಲ್ಲೂ ಕಾಣಿಸೋದಿಲ್ಲ ಸಿನಿಮಾಗಳಲ್ಲಿ, ರಾಜಕೀಯದಲ್ಲೂ ಆ ಸಂದರ್ಭದಲ್ಲಿ ಅವರು ಎಲ್ಲೂ ಇರೋದಿಲ್ಲ. 2019ರಲ್ಲಿ ಅವರ ಒಂದು 2ನೇ ಸಿನಿಮಾ ಸೀತಾರಾಮ ಕಲ್ಯಾಣ 2019ರಲ್ಲಿ ಬಿಡುಗಡೆ ಆಗುತ್ತೆ. ರಚಿತಾ ರಾಮ್ ಅವರು ಅದರಲ್ಲಿ ನಾಯಕ ನಟಿಯಾಗಿರ್ತಾರೆ. ಆ ಸಿನಿಮಾಗೂ ಕೂಡ ಅನಿತಾ ಕುಮಾರಸ್ವಾಮಿ ಮತ್ತು ಚನ್ನಾಂಬಿಕಾ ಫಿಲಮ್ಸ್ ಅವರೇ ಪ್ರೊಡಕ್ಷನ್ ಮಾಡಿರ್ತಾರೆ. ಸೊ ಆ ಸಿನಿಮಾ ಎಲ್ಲೋ ಒಂದು ಕಡೆ ನಿರೀಕ್ಷೆಗಿಂತನೂ ಕೂಡ ಮುಟ್ಟಲ್ಲ, ನಿರೀಕ್ಷೆಗೆ ಅದನ್ನು ತಲುಪಿಸಲ್ಲ ಆ ಸಿನಿಮಾ. ಎಲ್ಲೋ ಒಂದು ಕಡೆ ಕೊಂಚ ಅಭಿಮಾನಿಗಳಲ್ಲಿ ನಿರಾಸೆ. ಬಿಕಾಸ್ 3 ವರ್ಷಗಳ ನಂತರ ಬರ್ತಿರ್ತಾರೆ ಜನ. ಜಾಗ್ವಾರ್ ಸಿನಿಮಾ ನೋಡಿದ ನಂತರ ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿರುತ್ತೆ.
ಅಂದರೆ ಜಾಸ್ತಿ ಇರುತ್ತೆ ಇವ್ರ ಮೇಲೆ, ಇವ್ರ ನಟನಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿರ್ತಾರೆ ಅಂತ ಎಲ್ಲೋ ಒಂದು ಕಡೆ ಆ ಸಿನಿಮಾ ಸ್ವಲ್ಪ ಕೊಂಚ ಇಳಿಮುಖವಾಗಿರುತ್ತೆ. ತದನಂತರ ಅವರು ಅದೇ ವರ್ಷ 2019ರಲ್ಲಿ ಕುರುಕ್ಷೇತ್ರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ನಿಭಾಯಿಸ್ತಾರೆ. ನಾಯಕ ನಟನಾಗಿ ಎಲ್ಲ ಒಂದು ಪಾತ್ರವನ್ನು ನಿಭಾಯಿಸ್ತಾರೆ. ಮುನಿರತ್ನ ಅವರ ಒಂದು ಪ್ರೊಡಕ್ಷನ್ ಇರ್ತಕ್ಕಂಥ ಸಿನಿಮಾ. ಆ ಸಿನಿಮಾ ಸಂದರ್ಭದಲ್ಲಿ ಒಂದು ಘಟನೆ ನೆನೆಸ್ಕೊಳ್ಬೇಕಂದ್ರೆ, ನಾನು ಆ ಟೈಮಲ್ಲಿ ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಎಲ್ಲೋ ಒಂದು ಕಡೆ ಹೈದರಾಬಾದ್ಗೆ ಹೋಗಿದ್ದೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಸೆಟ್ ಹಾಕಿದ್ರು. ಅಲ್ಲಿ ನಿಖಿಲ್ ಅವ್ರನ್ನ ನಾನು ಮೊದಲನೇ ಬಾರಿಗೆ ನಾನು ನಿಜವಾಗಿ ನೋಡಿದ್ದು ನಿಖಿಲ್ ಅವ್ರನ್ನ ಆ ಪಾತ್ರದಲ್ಲಿ, ಆ ಸಿನಿಮಾದ ಪಾತ್ರದಲ್ಲಿ. ಸೊ ನಂತರ ಅವರ 3ನೇ ಚಿತ್ರ ರೈಡರ್ 2021ರಲ್ಲಿ ರಿಲೀಸ್ ಆಗುತ್ತೆ. ಅದು ಕುಮಾರಸ್ವಾಮಿ ಅವರ ಬ್ಯಾನರಲ್ಲ. ಆ ಸಿನಿಮಾ ಬಂದುಬಿಟ್ಟು ವಿಜಯ್ ಕುಮಾರ್ ಕೊಂಡ ಅಂತ ನಿರ್ದೇಶಕರು ಇರ್ತಾರೆ, ಬೇರೆ ಬ್ಯಾನರ್ ಅಡಿಯಲ್ಲಿ, ಬೇರೆ ಪ್ರೊಡಕ್ಷನ್ ಅಡಿಯಲ್ಲಿ ಆ ಸಿನಿಮಾ ಬರುತ್ತೆ. ಸೊ 3ರ ಗುಟ್ಟು ಅಂತ ನೀವು ಹೇಳಿದ್ರಿ ಮೊದಲಿಗೆ, ಎಲ್ಲೋ ಒಂದು ಕಡೆ ನಿಖಿಲ್ಗೆ ಈ 3 ಸಂಖ್ಯೆ ಕಾಡುತ್ತಾ, ಅಥವಾ 3 ಸಂಖ್ಯೆಯಲ್ಲಿ ಎಲ್ಲೋ ಒಂದು ಕಡೆ ಕೊಂಚ ದೋಷವಿದೆಯಾ ಅವರಿಗೆ ಅಂತ ಅನಿಸುತ್ತೆ. ಯಾಕಂದರೆ ಅವರ ಸಿನಿಮಾ ಜರ್ನಿನ ನೋಡ್ಕೊಂಡು ಬಂದರೆ ಜಾಗ್ವಾರ್ ಒಂದು ಮಟ್ಟಕ್ಕೆ ಅವರಿಗೆ ಹೆಸರು ಕೊಡ್ತು. ತದನಂತರ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ಸೀತಾರಾಮ ಕಲ್ಯಾಣ ಆಗಿರ್ಬೋದು, ಮತ್ತು ರೈಡರ್ ಆಗಿರ್ಬೋದು, ಆ ಮಟ್ಟಕ್ಕೆ, ನಿರೀಕ್ಷೆಯ ಮಟ್ಟಕ್ಕೆ ರೀಚ್ ಆಗಲಿಲ್ಲ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೋದು. ಈಗ ಏನಾಗಿದೆ ಅಂದರೆ, ಫುಲ್ ಫ್ಲೆಡ್ಜ್ ಆಗಿ ರಾಜಕೀಯಕ್ಕೆ ಬರೋ ಮಾತುಗಳು ನಡೀತಾ ಇದೆ. ಹಾಗಾದರೆ ನಿಖಿಲ್ ಸಿನಿಮಾ ಕರಿಯರ್ ಏನಾಗುತ್ತೆ? ನಿಖಿಲ್ ಇನ್ನೊಂದು ಸಿನಿಮಾ ಕೂಡ ಅನೌನ್ಸ್ ಮಾಡಿದ್ದಾರೆ, ಯದುವೀರ್ ಅನ್ನೋ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಅದು ಆ ಸಿನಿಮಾ ಶೂಟಿಂಗ್ ಕೂಡ ನಡೀತಿದೆ ಅಂತ ಒಂದು ಮಾಹಿತಿ ಇದೆ. ಅದು ಅವ್ರ ಕೊನೆಯ ಸಿನಿಮಾ ಆಗತ್ತಾ, ಅಥವಾ ಫುಲ್ ಫ್ಲೆಡ್ಜ್ ಆಗಿ ರಾಜಕೀಯಕ್ಕೆ ಬರ್ತಾರಾ? ತಂದೆಯ ಆಶೆ ಅಂತ, ಹೇಗೆಂದರೆ ಅವರು ಕೇಂದ್ರ ಸಚಿವರಾಗಿದ್ದಾರೆ, ರಾಜ್ಯದಲ್ಲಿ ನಿಖಿಲ್ ಒಂದು ತಲೆಗೆ ಒಂದು ಹೊಸ ಜವಾಬ್ದಾರಿ ಕೊಡಬೇಕು ಅಂತ ತಂದೆಯವರು ಅಥವಾ ಕಾರ್ಯಕರ್ತರು ಅಥವಾ JDSನ ಪ್ರಮುಖರೆಲ್ಲ ಮಾತಾಡ್ತಿರೋ ಸಂದರ್ಭದಲ್ಲಿ ನಿಖಿಲ್ ರಾಜಕೀಯ ಜೀವನ ಒಂದು ಕಡೆ ಸಿನಿಮಾ ರಂಗ ಜೀವನ ಒಂದು ಕಡೆ ಆದಮೇಲೆ ಅವರ ಮುಂದಿನ ಹಾದಿ ಏನಿರುತ್ತೆ ಅನ್ನೋದನ್ನ ನಮಗೊಂದು ಕುತೂಹಲಕಾರಿ ಮಾಹಿತಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ನಮ್ಮ ಹನುಮಂತ್ ಸರ್ ಅವರು ಅದರಲ್ಲಿ ಸೀನಿಯರು, ರಾಜಕೀಯವಾಗಿ ಅವರಿಗೆ ಜ್ಞಾನ ಇದೆ. ಅದ್ರ ಬಗ್ಗೆ ಅವ್ರು ಹೇಳಬೇಕು ಅಂತ ಅದ್ರ ಬಗ್ಗೆ ನಾನು ತಿಳ್ಕೊಬೇಕಂತ ಆಸಕ್ತನಾಗಿದ್ದೀನಿ. ಸರ್, ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನಾನು ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ, ಇನ್ನ ಏನೇ ಇದ್ರೂ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ. ಸೊ ಯಾಕೆ ಸರ್ ಅವರು? ಒಂದು ನಿಖಿಲ್ ಕುಮಾರಸ್ವಾಮಿ ಅವರು 2 ಕ್ಷೇತ್ರಗಳಲ್ಲಿ ಒಟ್ಟೊಟ್ಟಿಗೆ ಇಷ್ಟು ದಿನದ ಮುಂದೆ ಏನು ಅನ್ನುವಂಥದ್ದು ನಮಗೆ ಭವಿಷ್ಯ ನುಡಿಲಿಕ್ಕೆ ಆಗಲ್ಲ. ಆದರೆ ಈ ಕ್ಷಣದವರೆಗೂ ಕೂಡ 2 ಕ್ಷೇತ್ರಗಳಲ್ಲಿ ಒಟ್ಟೊಟ್ಟಿಗೆ ಜರ್ನಿ ಮಾಡುವಂತಹ ಅನಿವಾರ್ಯತೆ ಮತ್ತೆ ಒಂದಷ್ಟು ಪ್ರಯತ್ನಗಳನ್ನ, ಆ ಒಂದು ಏನಂತಾರೆ ಅದಕ್ಕೆ, ಒಂದು ಹೋರಾಟವನ್ನ ನಿಖಿಲ್ ಕುಮಾರಸ್ವಾಮಿಯವರು ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಮೊದಲಿಗೆ ಸಿನಿಮಾ ಕ್ಷೇತ್ರದ ವಿಚಾರಕ್ಕೆ ಮಾತನಾಡಿದ್ರು. ಇನ್ನು ರಾಜಕೀಯ ವಿಚಾರಕ್ಕೆ ಅಂತ ಬರುವಂಥದ್ದಾದ್ರೆ, ಅವರು ಮೊದಲು ಕಂಟೆಸ್ಟ್ ಮಾಡಿದ್ದು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ. ಮಂಡ್ಯ ಲೋಕಸಭಾ ಚುನಾವಣೆ ಎಷ್ಟರ ಮಟ್ಟಿಗೆ ಕಾವನ್ನ ಪಡ್ಕೊಂಡಿತ್ತು ಅಂತಂದು ಹೇಳಿದ್ರೆ, ಮಂಡ್ಯ ಅಂದ್ರೆ ಇಂಡಿಯಾ ಅನ್ನುವಂತಹ ಮಾತೇನಿದೆ ಅಷ್ಟರ ಮಟ್ಟಿಗೆ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆಯೋ, ಅಥವಾ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಚುನಾವಣೆಯ ನಡೀತಾ ಇದೆಯೋ ಅನ್ನೋಷ್ಟ್ರ ಮಟ್ಟಿಗೆ ವ್ಯಾಪಕವಾಗಿತ್ತು. ಕೇವಲ ಮಂಡ್ಯ ಜಿಲ್ಲೆ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಅಥವಾ ದೇಶ ಮಾತ್ರದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಮನ ಸೆಳೆಯುವಂತಹ ಚುನಾವಣೆ ಆಗಿತ್ತು ಅದು 2019ರ ಲೋಕಸಭಾ ಚುನಾವಣೆ. ಯಾಕೆ ಅಂತಂದು ಹೇಳಿದ್ರೆ, ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ, ಬಂಡಾಯದ ಅಭ್ಯರ್ಥಿ ಬಂಡಾಯದ ಅಭ್ಯರ್ಥಿಯಾಗಿ ಪಕ್ಷೇತರ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಚುನಾವಣೆಯನ್ನ ಕವರ್ ಮಾಡ್ಲಿಕ್ಕೆ ನಾನು ಹೆಚ್ಚು ಕಮ್ಮಿ 100 ಹಳ್ಳಿಗಳನ್ನ ಸುತ್ತಿದ್ದೀನಿ. ಆ ಒಂದು ಚುನಾವಣೆ ಇದೆಯಲ್ಲ, ಎಲ್ಲೋ ಒಂದು ಕಡೆಗೆ ಸಿನಿಮಾ ಜರ್ನಿಯನ್ನ ಬಿಟ್ಟು ಸಿನಿಮಾ ಕ್ಷೇತ್ರದ ಜೊತೆಗೆ ರಾಜಕೀಯವಾಗಿ ಅವರನ್ನ ಪರಿಚಯ ಮಾಡಿಸುವಂತ ಕೆಲಸ. ಒಂದು ಸಹಜವಾಗಿನೇ ತಾತ ಮಾಜಿ ಪ್ರಧಾನಿಗಳಾಗಿದ್ರು, ರಾಜ್ಯ ಮಟ್ಟದಷ್ಟೇ ಅಲ್ಲ ದೇಶ ಮಟ್ಟದಲ್ಲಿ ವರ್ಚಸ್ಸಿರುವಂತಹ ನಾಯಕರು, ಮತ್ತೆ ಕನ್ನಡಿಗರ ಹೆಮ್ಮೆ. ಮತ್ತೊಂದು ಕಡೆಗೆ ಆ ಒಂದು ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಈಗ ಕೇಂದ್ರ ಸಚಿವರಾಗಿದ್ದಾರೆ. ಆ ಒಂದು 2019ರ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, ಕಾಂಗ್ರೆಸ್ ನಾಯಕರ ಜೊತೆಗೆ ಉತ್ತಮ ಒಡನಾಟ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು JDSಗೆ ಮಾತ್ರ ಫೈಟ್ ಇತ್ತು. ಬಿಜೆಪಿಯ ಯಾವುದೇ ರೀತಿಯ ಅಷ್ಟು ಸಂಘಟನಾತ್ಮಕವಾಗಿ ಶಕ್ತಿ ಇರಲಿಲ್ಲ. ಅಂತಹ ಹೊತ್ತಿನಲ್ಲಿ ಮಗನ್ನ ಈ ಟೈಮಲ್ಲಿ ಗೆಲ್ಲಿಸ್ಬಿಡ್ಬೋದು, ನಿಖಿಲ್ ಅವರಿಗೆ ಸಿನಿಮಾ ಜೊತೆಗೆ ಒಂದಷ್ಟು ರಾಜಕೀಯವಾಗಿ ಭವಿಷ್ಯವನ್ನ ಕಟ್ಕೊಡ್ಬೋದು ಅಂತ ಸಹಜವಾಗಿ ತಂದೆಗಿರುವಂತಹ ಪ್ರೀತಿ ವ್ಯಕ್ತ ಆಯಿತು. ಅವರನ್ನ ಅಭ್ಯರ್ಥಿ ಮಾಡುವಂತ ವಿಚಾರಕ್ಕೆ ಮಾಡಿ ಅಭ್ಯರ್ಥಿ ಆದ್ರು. ಎದುರಾಳಿಗಳು ಸುಮಲತಾ ಅಂಬರೀಶ್ ಅವರಾಗಿರೋದ್ರಿಂದ
ಆ ಒಂದು ಚುನಾವಣೆ ಕಾವು ಜಾಸ್ತಿ ಆಯ್ತು. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅಂತಂದು ಹೇಳಿದ್ರೆ ಮಹಿಳೆಯರು, ರೈತರು, ಜೊತೆಗೆ ಅದರ ಬಗ್ಗೆ ಒಂದಷ್ಟು ವಿವಾದಗಳಿದಾವೆ. ಕಾಂಗ್ರೆಸ್ ನಾಯಕರೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು ಅನ್ನೋಂತ ರಾಜಕೀಯ ವಿಶ್ಲೇಷಣೆ ಕೂಡ ಇದೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಭಿನ್ನ ಮತಗಳು ಮಂಡ್ಯ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಭಿನ್ನ ಮತಗಳಿತ್ತು. ಆ ಒಂದು ಭಿನ್ನ ಮತಗಳ ನಡುವೆನೂ ಕೂಡ ಅವ್ರು ಕಂಟೆಸ್ಟ್ ಮಾಡ್ತಾರೆ. ಆದ್ರೆ ಒಂದು ಅಭಿಪ್ರಾಯ ಏನಿತ್ತು ಅಂತಂದು ಹೇಳಿದ್ರೆ ಜನರಲ್ಲಿ ಕುಮಾರಸ್ವಾಮಿ ಅವರನ್ನ ಕುಟುಂಬದ ಕುಡಿಯನ್ನ ಯಾರೂ ಕೂಡ ಕೈ ಬಿಡಲ್ಲ ಅನ್ನೋಂತ ಒಂದಷ್ಟು ನಂಬಿಕೆಗಳಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ತೀವ್ರವಾದಂತಹ ಸುಮಲತಾ ಅಂಬರೀಶ್ ಅವರು ಕೊನೆಯ ಹಂತಕ್ಕೆ ಬಂದು ಅವರ ಪರವಾಗಿ, ಸುಮಲತಾ ಅಂಬರೀಶ್ ಅವರ ಪರವಾಗಿ ದೊಡ್ಡ ಸ್ಟಾರ್ ನಟರು ಕೂಡ ಬಂದು ಪ್ರಚಾರವನ್ನ ಮಾಡಿದ್ರು. ಯಶ್ ಅವರು ಬಂದಿದ್ರು, ದರ್ಶನ್ ಅವರು ಬಂದಿದ್ರು. ಅದೇ ರೀತಿಯಾಗಿ ಇಡೀ ಸಿನಿಮಾ ರಂಗವೇ ನಿಲ್ಲುವಂತ ಕೆಲಸವನ್ನ ಮಾಡ್ತು. ನೋಡಿ ಎಷ್ಟು ವಿಚಿತ್ರ ಇದೆ ಅಂತಂದು ಹೇಳಿದ್ರೆ, ಸಿನಿಮಾ ಕ್ಷೇತ್ರದಲ್ಲೇ ಕುಮಾರಸ್ವಾಮಿ ಅವರು ನಿರ್ಮಾಪಕರಾಗಿ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ ಅನೇಕ ರೀತಿಯ ಸೀರಿಯಲ್ಗಳಿಗೂ ಕೂಡ ಒಂದಷ್ಟು ಇದು ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಸಿನಿಮಾ ಕ್ಷೇತ್ರದಿಂದ ಬಂದಾಗ್ಲೂ ಕೂಡ ಅಲ್ಲಿ ಯಾವ ರೀತಿ ಇತ್ತು ಅಂತಂದು ಹೇಳಿದ್ರೆ ರಾಜಕೀಯ ವರ್ಸಸ್ ಸಿನಿಮಾ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಅಂತಂದೇಳಿ ಜನರಿಗೆ ಗೊತ್ತಿತ್ತು. ಆದರೆ ಇನ್ನಷ್ಟು ವ್ಯಾಪಕವಾಗಿ ಪ್ರಚಾರವನ್ನ ಪಡೆದುಕೊಂಡು ಅಲ್ಲಿಗೆ ಬಂತು ಅಂತಂದ್ರೆ ರಾಜಕೀಯ ಒಂದಷ್ಟು ಭದ್ರ ಬುನಾದಿ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದು. ಆ ಒಂದು ಚುನಾವಣೆಯಲ್ಲೂ ಕೂಡ ತುಂಬಾ ಒಂದ್ ರೀತಿ ಪೂರ್ಣ ಪ್ರಮಾಣದ ಹೋರಾಟವನ್ನ ಮೊದಲ ಒಂದು ಚುನಾವಣಾ ಸ್ಪರ್ಧೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಆಗಿದ್ರು. ಆದ್ರೆ ಅವತ್ತು ಮಂಡ್ಯದ ಜನರ ಮುಂದೆ ಸುಮಲತಾ ಅವರು ಸ್ವಾಭಿಮಾನಿ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು ಭಿಕ್ಷೆ ಬೇಡುವಂತ ರೀತಿಯಲ್ಲಿ, ಮತವನ್ನ ಭಿಕ್ಷೆ ಬೇಡುವ ರೀತಿಯಲ್ಲಿ ಸೆರಗನ್ನ ಒಡ್ಡಿ ನಾನು ಮತವನ್ನ ಕೇಳಿದ್ದು. ಅದು ಎಲ್ಲೋ ಒಂದ್ ಕಡೆಗೆ ಮಂಡ್ಯ ಜನರಿಗೆ ಎಮೋಷನಲ್ ಆಗಿ ಕನೆಕ್ಟ್ ಆಯ್ತು. ಅದಾದ ನಂತರದಲ್ಲಿ ಆ ಒಂದು ಚುನಾವಣೆಯಲ್ಲಿ ಇಡೀ ದೇಶವನ್ನ ತಿರುಗಿ ನೋಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಯ್ತು. ಅದರ ಅಂತಿಮವಾಗಿ ಆ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾರೆ. ಅಲ್ಲಿ ರಾಜಕೀಯವಾಗಿ ಅನೇಕ ರೀತಿಯ ವಿಶ್ಲೇಷಣೆಗಳಿದಾವೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮತ್ತೆ JDS ನಾಯಕರಿಗೆ ಜಟಾಪಟಿ ಶುರುವಾಗುತ್ತೆ, ಮುನಿಸುಗಳು ಶುರುವಾಗುತ್ತೆ. ಅದು ಬೇರೆ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ ರಾಜಕೀಯವಾಗಿ. ಇದು ರಾಜಕೀಯ ಜೀವನದ ಪ್ರಾರಂಭದ ಮೊದಲ ಚುನಾವಣೆ. ಅದಾದ ನಂತರದಲ್ಲಿಯೂ ಕೂಡ ಅವರು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಸಿನಿಮಾ ಕ್ಷೇತ್ರವನ್ನು ಜೊತೆಗೆ ಮಾಡ್ತಾ ಇರ್ತಾರೆ, ಈ ಕಡೆ ರಾಜಕೀಯ ಕ್ಷೇತ್ರದಲ್ಲೂ ಮಾಡ್ತಾರೆ. ರಾಜಕೀಯ ಅಂತಂದ ಹೇಳಿದ್ರೆ ಒಂದು ರಾಜಕೀಯ ವಲಯದಲ್ಲಿ ಸಾಕಷ್ಟು ವಿಮರ್ಶೆ ಇದೆ. ದಿನದ 24 ಗಂಟೆ ಇರುವಂತದ್ದು 24 ಗಂಟೆ. ಆದ್ರೆ ರಾಜಕಾರಣವನ್ನ ಮಾಜಿ ಪ್ರಧಾನಿ ದೇವೇಗೌಡರು 25 ಗಂಟೆ ಯೋಚನೆ ಮಾಡ್ತಾರೆ ಅನ್ನುವಂತ ಒಂದು ರಾಜಕೀಯ ವಿಮರ್ಶೆದ ಮಾತು ಇದೆ. ಸೊ ಅಂತಹ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಮೊಮ್ಮಕ್ಕಳಿಗೂ ಕೂಡ ರಾಜಕೀಯ ಭವಿಷ್ಯವನ್ನ ಕಟ್ಟಬೇಕು ಅನ್ನುವಂಥ ಪ್ರಯತ್ನಗಳನ್ನ ಅವರು ಕೂಡ ಮಾಡಿದ್ರು. ಮಗನಿಗೆ ಕಟ್ಟಬೇಕು ಅಂತಂದೇಳಿ ರಾಜಕೀಯ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋಂಥ ಪ್ರಯತ್ನಗಳನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಅದಾದ ನಂತರದಲ್ಲಿ ಒಂದು ಜರ್ನಿ ಶುರುವಾಗುತ್ತೆ. ಆ ಜರ್ನಿ ಶುರು ಆದ ನಂತರ ಬಂದ್ ನಿಲ್ಲುವಂಥದ್ದು ಎಲ್ಲಿಗೆ ಅಂತಂದು ಹೇಳಿದ್ರೆ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ. ನೋಡಿ, ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಅದಾದ ನಂತರದಲ್ಲಿ ಸೋಲು ಕಂಡ ನಂತರದಲ್ಲಿ ಒಂದಷ್ಟು ರಾಜಕೀಯವಾಗಿ ಸಕ್ರಿಯವಾಗಿ ಕ್ಷೇತ್ರಗಳ ಕಾರ್ಯಕರ್ತರನ್ನ ಭೇಟಿಯಾಗುವಂಥದ್ದಾಗಿರ್ಬೋದು, ಅಥವಾ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನಾಗಿರ್ಬೋದು. ಮತ್ತೊಂದು ಕಡೆಗೆ ಅವರನ್ನ ಪಕ್ಷ ಸಂಘಟನೆಯಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಕೊಳ್ಳುವಂತದ್ದಾಗಿರ್ಬೋದು, ಅದನ್ನೆಲ್ಲವೂ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಅಭಿಪ್ರಾಯ ಇರುವಂತದ್ದು ಏನಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇ ಕಂಟೆಸ್ಟ್ ಮಾಡ್ಬೇಕಾಗಿತ್ತು ಅನ್ನುವಂತ ಅಭಿಪ್ರಾಯ ಇತ್ತು. ಆದ್ರೆ ವಿಧಾನಸಭೆ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ರಾಮನಗರಕ್ಕೆ ಕಂಟೆಸ್ಟ್ ಮಾಡ್ತಾರೆ. ರಾಮನಗರದಲ್ಲಿ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾಗಿರ್ತಾರೆ. ಮಗನ್ಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಾರೆ. ನಿಖಿಲ್ ಅವ್ರನ್ನ ಶತಾಯಗತಾಯವಾಗಿ ಗೆಲ್ಲಿಸಲೇಬೇಕು ಅಂತ ತುಂಬಾ ಕೆಲಸಗಳನ್ನ ಮಾಡಿರ್ತಾರೆ. ಖಂಡಿತ ಆ ಒಂದು ಕ್ಷೇತ್ರದ JDS ನ ಭದ್ರಕೋಟೆ ಆಗಿರುತ್ತೆ ರಾಮನಗರ ಅಂತಂದ ಹೇಳಿದ್ರೆ. JDS ನ ಭದ್ರಕೋಟೆ ಅನ್ನುವಂಥದ್ದು. ಯಾಕೆಂದ್ರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ನೋಡಿದಾಗ ಕಾಂಗ್ರೆಸ್ ಒಂದು JDS ಕಾಂಗ್ರೆಸ್ ಫೈಟರ್. ನಾನು ಆಗ್ಲೇ ಹೇಳಿದಾಗೆ ಹಳೆ ಮೈಸೂರು ಭಾಗ ಅಂತಂದ ಹೇಳಿದ್ರೆ ಇತ್ತೀಚೆಗೆ ಈ ಕಳೆದ ಒಂದು 5-6 ವರ್ಷಗಳಲ್ಲಿ ಮಾತ್ರ, 5 ವರ್ಷದಿಂದ ಈಚೆಗೆ ಬಿಜೆಪಿ ಒಂದಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದೆ, ಸಂಘಟನೆಯನ್ನ ಮಾಡ್ತಾ ಇದೆ. ಆದ್ರೆ ನಿಜವಾಗ್ಲೂ ಕೂಡ ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಫೈಟ್ ಅಂತ ಬಂದ್ರೆ ಅದು ನೇರವಾಗಿ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲೇ ಫೈಟ್ ಆಗ್ತಾ ಇತ್ತು. ಆ ಕಾರಣಕ್ಕಾಗಿನೇ ರಾಮನಗರದಲ್ಲೂ ಕೂಡ ಆ ಪ್ರಶ್ನೆ ಬಂತು. ರಾಮನಗರದಲ್ಲಿ ಇಲ್ಲಿ ಒಂದು ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಇನ್ನೇನ್ ಗೆದ್ದೇ ಬಿಡ್ತಾರೆ ಅನ್ನುವಂತಹ ಪ್ರಯತ್ನಗಳು ಅಷ್ಟು ನಡೆದಾಗ್ಲೂ ಕೂಡ ಅಲ್ಲಿ ನೋಡಿ ಅಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ವರ್ಸಸ್ DK ಶಿವಕುಮಾರ್ ಅನ್ನುವಂತ ಫೈಟ್ ನಡೀತಾ ಇರ್ತದೆ. ರಾಮನಗರ ರಾಜಕಾರಣದ ಹಿಡಿತದಲ್ಲಿರ್ಬೋದು ಅಥವಾ ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳಾಗಿರ್ಬೋದು, ಅಲ್ಲಷ್ಟು ಉಭಯ ನಾಯಕರು ನೋಡಿ ಚೆನ್ನಾಗೇ ಇದ್ದಂತಹ DK ಶಿವಕುಮಾರ್ ಅವರು ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಮತಗಳು ಶುರುವಾಗತ್ತೆ. ಹಾಗಾಗಿ ರಾಜಕೀಯವಾಗಿ ಒಂದಷ್ಟು ಸಕ್ರಿಯ ಆಗ್ಲಿಕ್ಕೆ ಅಲ್ಲಿ ಏನ್ ಮಾಡ್ತಾರಂತಂದ ಹೇಳಿದ್ರೆ DK ಸುರೇಶ್ ಅವರು
ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತಾರೆ. ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡುವಂಥದ್ದು, ಮತ್ತೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಕೆಲಸ ಮಾಡುವಂಥದ್ದು, ಇದೆಲ್ಲವನ್ನೂ ಮಾಡ್ತಾರೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಇದನ್ನ ಎಲ್ಲೋ ನೇರವಾಗಿ ಕುಮಾರಸ್ವಾಮಿ ಅವರು ಕೂಡ ಆ ಸಮುದಾಯದ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ಅವ್ರು ಹಾಕಿರುವಂತಹ ಪ್ರಕರಣಗಳು ಇದಾವೆ. ಏನಂತಂದು ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಆ ಸಮುದಾಯದ ಮತಗಳು ಬರಲಿಲ್ಲ, ಮುಸ್ಲಿಂ ಅಲ್ಪಸಂಖ್ಯಾತರ ಮತಗಳು ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೋಲಾಯ್ತು, ಇಲ್ಲಾಂದ್ರೆ ಗೆದ್ಬಿಡ್ತಾ ಇದ್ವಿ ಅನ್ನುವಂತ ಮಾತುಗಳನ್ನು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅಲ್ಲಿ ಏನಾಯ್ತು, ಮತಗಳ ಜಾತಿ ಸಮೀಕರಣವನ್ನ ಕಾಂಗ್ರೆಸ್ ಚೆನ್ನಾಗಿ ಮಾಡ್ತು. ಒಂದು ನಿರಂತರವಾಗಿ ಆ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಒಂದು ಕಾಂಗ್ರೆಸ್ ಪರವಾಗಿ ರಾಜ್ಯಾದ್ಯಂತ ಗ್ಯಾರಂಟಿಗಳ ಅಲೆ ಇತ್ತು. ಗ್ಯಾರಂಟಿಗಳು ಕೊಡ್ತೀವಿ, ಗ್ಯಾರಂಟಿಗಳಂತ ಘೋಷಣೆ ಮಾಡ್ತಾ 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 ನಾಯಕರಿದ್ರು. ಮತ್ತೊಂದು ಕಡೆಗೆ ಈ ಬಾರಿ ಒಕ್ಕಲಿಗರು ಸಿಎಂ ಆಗ್ತಾರೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಕುರ್ಚಿಯ ವಿಚಾರಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ತಾರೆ, ಇಲ್ಲ ಸಿದ್ದರಾಮಯ್ಯ ಅವರು ಆಗ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ತಂದಿದ್ರು ಅಂತಂದು ಹೇಳಿದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು, ಸಿಎಂ ಆಗೋರು ಇವರಿಬ್ರೆ ಅನ್ನೋಷ್ಟರ ಮಟ್ಟಿಗೆ ಅವರ ಒಂದು ರೀತಿಯ ಇಡೀ ಜನರ ಮೆಂಟಾಲಿಟಿನ ಆ ರೀತಿಯ ಸೃಷ್ಟಿ ಮಾಡುವಂತದ್ದು ಕನ್ವರ್ಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಸಕ್ಸಸ್ ಆಯ್ತು ಆ ಒಂದು ಸಂದರ್ಭದಲ್ಲಿ. ಅದು ಕೂಡ ಒಂದಷ್ಟು ರಾಮನಗರದಲ್ಲಿ ಹಿನ್ನಡೆ ಆಯ್ತು. ಮತ್ತೊಂದು ಕಡೆಗೆ ಈ ಚುನಾವಣೆ ಆದ ನಂತರದಲ್ಲಿ ಮತ್ತೆ ಬೈ ಎಲೆಕ್ಷನ್ ಏನು ಬರುತ್ತೆ, ಬೈ ಎಲೆಕ್ಷನ್ ಬಂದ ನಂತರದಲ್ಲಿ, ಯಾಕಂದ್ರೆ ಲೋಕಸಭಾ ಚುನಾವಣೆ ಬಂದಾಗ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರ್ಬೇಕಾಗತ್ತೆ, ಮಂಡ್ಯಲ್ಲಿ ಕಂಟೆಸ್ಟ್ ಮಾಡಬೇಕಾಗ, ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಮತ್ತು JDS ನ ಮೈತ್ರಿ ಆಗುತ್ತೆ. ಆ ಮೈತ್ರಿ ಆದ ನಂತರದಲ್ಲಿ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ನಿಲ್ಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರುವಂತ ವಿಚಾರದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಅತ್ಯಂತ ಅಗ್ರೆಸಿವ್ ಆಗಿ ತಗೊಂಡೋದ್ರು ವಿಚಾರವನ್ನ. ಏನಂತಂದು ಹೇಳಿದ್ರೆ, ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕರ್ಕೊಂಡ್ಬಂದ್ರು, ನಿಲ್ಸಿದ್ರು. ಇವತ್ತು ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ, ರಾಮನಗರ ಬಿಟ್ಟು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ವ್ಯಾಪಕವಾದಂತಹ ಟೀಕೆಗಳನ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ನಾಯಕರನ್ನ ಬದಿಗಿಟ್ಟು ಮಂಡ್ಯ ಜನತೆ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಲ್ಲುವಂತ ಕೆಲಸ ಮಾಡ್ತಾರೆ. ಸಹಜವಾಗಿ ಪುತ್ರನ ಬೆನ್ನಿಗೆ ನಿಲ್ಲಿಲ್ಲ, ತಂದೆಯ ಬೆನ್ನಿಗೆ ನಿಂತರು ಅನ್ನುವಂತ ಒಂದಷ್ಟು ವಿಶ್ಲೇಷಣೆ ಕೂಡ ಇದೆ. ಅದಾದ ನಂತರದಲ್ಲಿ ಏನು ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾದಂತಹ ಚನ್ನಪಟ್ಟಣ ವಿಧಾನಸಭೆ ಬೈ ಎಲೆಕ್ಷನ್ ಉಪಚುನಾವಣೆ ಏನಿದೆ, ಆ ಉಪಚುನಾವಣೆಯಲ್ಲೂ ಕೂಡ ಯಾರ ಅಭ್ಯರ್ಥಿ ಆಗ್ತಾರೆ ಬಹಳಷ್ಟು ಕುತೂಹಲ ಇತ್ತು. ಯಾರಾಗ್ತಾರೆ, CP ಯೋಗೇಶ್ವರ್ ಅವರು ಆಗ್ತಾರಾ, ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ತಾರಾ, ಅಥವಾ ಇನ್ನೊಬ್ರು ಯಾರು ಆಗ್ತಾರ? ಯಾಕಂದ್ರೆ ಅಲ್ಲಿ ಮೈತ್ರಿ ಧರ್ಮದ ಪಾಲನೆ ಆಗ್ಬೇಕಾಗಿತ್ತು, ಬಿಜೆಪಿ ಮತ್ತು JDS ನ ಮೈತ್ರಿ ಧರ್ಮದ ಪಾಲನೆ ಆಗ್ಬೇಕಾಗಿತ್ತು. ಅನೇಕ ಬಾರಿ ಬಿಜೆಪಿಯಿಂದನೇ ಕಂಟೆಸ್ಟ್ ಮಾಡಬೇಕು ಅಂತ ಪ್ರಯತ್ನ, ಬಿಜೆಪಿಗೆ ಬಿಟ್ಕೊಡಿ ಅನ್ನೋಂಥ ಮಾತುಗಳು ಕೂಡ ಕೇಳಿಬಂದು ಪ್ರಾರಂಭದಲ್ಲಿ. ಇಲ್ಲ JDS ನ ಭದ್ರಕೋಟೆ, ಹಂಗಾಗಿ ಅದನ್ನ ಬಿಜೆಪಿಗೆ ಬಿಟ್ಕೊಡಕ್ಕಾಗಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಅದಾಗಿಯೂ ಕೂಡ ಅಂತಿಮವಾಗಿ ಕೊನೆಗೆ ಎಷ್ಟರ ಮಟ್ಟಿಗೆ ಚರ್ಚೆ ಆಯ್ತು ಅಂತಂದು ಹೇಳಿದ್ರೆ, CP ಯೋಗೇಶ್ವರ್ ಅವರೇ JDS ಸಿಂಬಲ್ ನಲ್ಲಿ ನಿಂತು ಗೆಲ್ಲುವಂತ ಮಾತುಗಳು ಕೂಡ ಬಂತು, ಅದ್ರ ಕೇಳಿ ಬಂತು. ಆದ್ರೆ ಪ್ರಾಕ್ಟಿಕಲಿ ಅದು ನಾಯಕರು ಪರಸ್ಪರ ಒಪ್ಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಯಾಕೆಂತಂದ್ ಹೇಳಿದ್ರೆ CP ಯೋಗೇಶ್ವರ್ ಒಪ್ಲಿಲ್ಲ ಅಂತ ಸರ್. ಅದೇ ಖಂಡಿತ ಏಕೆ ಒಪ್ಲಿಲ್ಲ ಅಂತಂದ್ ಹೇಳಿದ್ರೆ, ಇಲ್ಲಿ ಮೊದಲಿಂದನೂ ಕೂಡ ಇಡೀ ನೋಡಿ ರಾಮನಗರದ ವಿಚಿತ್ರ ಏನಂತಂದ್ ಹೇಳಿದ್ರೆ, ರಾಮನಗರ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತೆ ಕಾಂಗ್ರೆಸ್ನ ಜಟಾಪಟಿಯ ನಡುವೆ ರಾಮನಗರದಲ್ಲಿ CP ಯೋಗೇಶ್ವರ್ ವರ್ಸಸ್ ಅದರ್ ಪಾರ್ಟೀಸ್ ಅಂತಂದ ಇತ್ತು. CP ಯೋಗೇಶ್ವರ್ ಅವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಗೆಲ್ತಾರೆ ಅನ್ನುವಂತ ಮಾತುಗಳು ಕೂಡ, ಅಭಿಪ್ರಾಯಗಳು ಕೂಡ ಚುನಾವಣೆಗೂ ಮುನ್ನ ಸಂಗ್ರಹವಾಗಿತ್ತು. ಅದಾಗಿಯೂ ಕೂಡ ಅವರನ್ನ ನಿಂತು ಬಿಟ್ರೆ ಎಲ್ಲೋ JDS ನ ಹಾದಿ ತಪ್ಪುತ್ತೋ ಅಥವಾ JDS ಈ ಕ್ಷೇತ್ರವನ್ನ ಕಳ್ಕೊಳ್ಬೇಕಾಗುತ್ತೋ ಅನ್ನೋಂತ ಒಂದು ಆತಂಕ ಇತ್ತಲ್ಲ, ಆ ಆತಂಕದ ಕಾರಣಕ್ಕಾಗಿನೇ ಏನ್ ಮಾಡ್ತಾರೆ, ಕೊನೆಯ ಹಂತದಲ್ಲಿ ಒಂದಷ್ಟು ಮತ್ತೆ ಅಲ್ಲಿ ಇರುವಂತಹ ಕಾರ್ಯಕರ್ತರು ನೋಡಿ, ಕಾರ್ಯಕರ್ತರು ಏನೇ ಆಗ್ಲಿ ಕ್ಷೇತ್ರ ನಮ್ದು, JDSಗೆ ಇರ್ಲಪ್ಪ ಅನ್ನೋಂತ ಖಂಡಿತ. ಯಾಕೆಂತ ಕಾರ್ಯಕರ್ತರ ತಪ್ಪು ಅನ್ನೋಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದ್ ಹೇಳಿದ್ರೆ, ಅವರು ನಿಜವಾಗ್ಲೂ ಕೂಡ ದಿನನಿತ್ಯನೂ ಕೂಡ ದಿನ ಬೆಳಗಾದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಎದುರಾಳಿಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ದಿನನಿತ್ಯ. ಇಲ್ಲಿ ರಾಜ್ಯ ನಾಯಕರು ಒಂದ್ ದಿವಸ ಹೋಗಿ ಬರಬಹುದು, ಶಾಸಕರು ಒಂದ್ಬೋದು, ಆದ್ರೆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ದಿನನಿತ್ಯ ರಾಜಕಾರಣದ ಎದುರಾಳಿಗಳನ್ನ ಫೇಸ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಸಹಜವಾಗಿನೇ JDSಗೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ದೇವೇಗೌಡರು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅಂತಿಮವಾಗಿ ಆಗತ್ತೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಂದು ಹೇಳಿದ್ರೆ, ಅಲ್ಲಿ ಸ್ಪರ್ಧೆ ಆದ ನಂತರದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಪ್ರಚಾರಗಳನ್ನ ಮಾಡ್ತಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಹೋಗ್ತಾರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ, ಬಿಜೆಪಿಯ ಒಂದಷ್ಟು ನಾಯಕರು ಕೂಡ ಹೋಗ್ತಾರೆ. ಅದಾಗಿಯೂ ಕೂಡ ಅಲ್ಲಿಯೂ ಕೂಡ ಸೇಮ್ ಟೈಮ್ ಈ ಒಂದು ಚುನಾವಣೆಯಲ್ಲೂ ಕೂಡ ಈ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ಏನಂತಂದು ಹೇಳಿದ್ರೆ, JDS ನ ವಲಯದಿಂದ ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಯ್ತು, ಒಡೆದೋಯ್ತು, ಬೇರೆ ಬೇರೆ ಕಡೆ ಇಲ್ಲಿ JDS ನ ವಿರುದ್ಧ ಆಯ್ತು, ಕಾಂಗ್ರೆಸ್ ಪರವಾಗಿ ನಿಂತು, ಆ ಕಾರಣಕ್ಕಾಗಿನೇ ಅಲ್ಲಿ JDS ಸೋಲಾಯ್ತು. ಸರಿ, ಒಂದು ನಿಮಿಷ. ಏನು ಅಂದ್ರೆ
JDS ಎಲ್ಲೋ ಒಂದು ಕಡೆ ಮೈತ್ರಿಯೊಂದಿಗೆ ಬಂದಾಗ ಸೋಲನ್ನು ಜಾಸ್ತಿ ಅನುಭವಿಸುತ್ತೆ. ಸ್ವತಂತ್ರವಾಗಿ ಬಂದಾಗ JDS ರೆಕಾರ್ಡು, ಇದಕ್ಕಿಂತ ಮುಂಚೆ ಸರ್ ಸ್ವತಂತ್ರವಾಗಿ ಬಂದಾಗ JDS ಪಾರ್ಟಿ ಅಂತ ಬಂದಾಗ ಅಲ್ಪಸಂಖ್ಯಾತರು JDSನ ಕೈ ಹಿಡಿತಾರೆ. ಎಲ್ಲೋ ಒಂದು ಕಡೆ BJP ಜೊತೆ ಮೈತ್ರಿ ಆದಾಗ ಇದೇ ಅಲ್ಪಸಂಖ್ಯಾತರು JDSನೊಂದಿಗೆ ಬರಲ್ಲ. ಇದಕ್ಕೆ ಕಾರಣ ಸರ್? ಯಾಕಂದ್ರೆ ರಾಜಕೀಯವಾಗಿ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಬಿಜೆಪಿ ಅಲ್ಪಸಂಖ್ಯಾತರ ವಿರುದ್ಧ ಅನೇಕ ರೀತಿಯ ಹಿಂದೂ ಪರವಾಗಿ ವಾಲಿದ್ರೆ ಸಹಜವಾಗಿ ಕಾಂಗ್ರೆಸ್ನ ಓಲೈಕೆ ಅಂದ್ರೆ ಮುಸ್ಲಿಂ ಅಲ್ಪಸಂಖ್ಯಾತರ ಮತಗಳು ಓಲೈಕೆ ಆಗ್ತಾ ಇರುವಂತದ್ದೇ ಕಾಂಗ್ರೆಸ್ಗಿತ್ತು. ಕಾಂಗ್ರೆಸ್ನ ಬಿಟ್ರೆ ಆಪ್ಷನ್ ಇದ್ದಿದ್ದು ಯಾರಿಗೆ ಅಂತಂದು ಹೇಳಿದ್ರೆ ಅದು JDSಗೆ ಇತ್ತು. ಯಾವಾಗ ಬಿಜೆಪಿ ಜೊತೆಗೆ JDSನ ಮೈತ್ರಿ ಆಯ್ತು, ಆ ಒಂದು ಮೈತ್ರಿಯ ಸಂದರ್ಭದಲ್ಲೇ ಏನ್ ಮಾಡ್ತಾರೆ, ಸಹಜವಾಗಿ ಅವ್ರಿಗೆ ಆಪ್ಷನ್ ಯಾರು, JDS ಆಪ್ಷನ್ ಆಗಿದ್ದಂತ ಸಂದರ್ಭದಲ್ಲಿ JDS ಬಿಜೆಪಿಗೆ ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವಂತ ಕೆಲಸ ಮಾಡಿದ್ರು. ಮತ್ತೆ ಜೊತೆಗೆ ವೆರಿ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ DK ಶಿವಕುಮಾರ್ ಅವರು, DK ಸುರೇಶ್ ಅವರು ವೈಯಕ್ತಿಕವಾಗಿ ನಾನೇ ಅಭ್ಯರ್ಥಿ, ಯಾಕಂದ್ರೆ ಅಲ್ಲಿ DK ಸುರೇಶ್ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಚರ್ಚೆಗಳು ಬಹಳಷ್ಟು ನಡೆದವು. DK ಸುರೇಶ್ ಅವರೇ ಅಭ್ಯರ್ಥಿಗಳಾಗ್ಬಿಡ್ತಾರೆ ಅನ್ನೋದು. ಆದ್ರೆ DK ಸುರೇಶ್ ಅವರು ಏನಾದ್ರು ಕಣಕ್ಕಿಳಿದಿದ್ರೆ ಅಲ್ಲಿ ಮತ್ತೊಂದು ಸ್ವರೂಪ ಪಡಿತಾ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಆ ಕಡೆ CP ಯೋಗೇಶ್ವರ್ ಅವರು ಬರಕ್ ರೆಡಿ ಇದ್ರು, ಈ ಕಡೆಗೆ ಕಾಂಗ್ರೆಸ್ ನಾಯಕರು ಕೂಡ ಒಂದು ಪ್ರಬಲ ಅಭ್ಯರ್ಥಿ ಬೇಕಾಗಿತ್ತು. ಇಬ್ರು ಕೂಡ ಒಂದೊಂದು ರೀತಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಆ ಒಂದು ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನ ಕಾಣ್ತಾರೆ, CP ಯೋಗೇಶ್ವರ್ ಗೆಲ್ತಾರೆ. ಅದಾದ ನಂತರದಲ್ಲಿ ಕೂಡ ಸಿನಿಮಾ ಕ್ಷೇತ್ರದ ಜೊತೆಗೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿನೂ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ? ನೋಡಿ, JDS ವಿಚಾರದಲ್ಲಿ ಈ ಒಂದು ವಿಚಾರದಲ್ಲಿ ಒಂದು ಕುಮಾರಸ್ವಾಮಿಯವರು ರಾಜ್ಯದಿಂದ ಅಂದ್ರೆ ಕೇಂದ್ರದ ಸಚಿವರಾಗಿ ಕೇಂದ್ರಕ್ಕೆ ದೆಹಲಿಗೆ ಹೋದ ನಂತರದಲ್ಲಿ ಇಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಕಡಿಮೆ ಆಗಿದೆ. ಸಾಕಷ್ಟು ಅನ್ನೋಕ್ಕಿಂತ ಬಹಳಷ್ಟು ಯಾರಪ್ಪ ನೆಕ್ಸ್ಟ್ ಯಾರು ಅನ್ನೋಂಥ ಪ್ರಶ್ನೆ ಬಂದಿದೆ. ಈಗ ಆ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಕುಮಾರಸ್ವಾಮಿಯವರ ನಾಯಕತ್ವವನ್ನ ಒಪ್ಪುವಂತ ಅನೇಕ ಜನರಿದ್ರು. ಈಗ ಮುಂದೆ ಯಾರು ನಾಯಕರು? ಸಹಜವಾಗಿ ಕೇಂದ್ರದ ಸಚಿವರಾದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇರಬೇಕಾಗತ್ತೆ, ಇಲಾಖೆಯ ಕೆಲಸವನ್ನ ನೋಡ್ಬೇಕಾಗತ್ತೆ. ಕೇವಲ ರಾಜ್ಯ ಅಲ್ಲ, ದೇಶಾದ್ಯಂತ ಇಲಾಖೆಯ ಕೆಲಸವನ್ನ ನೋಡ್ಬೇಕು. ನಿಖಿಲ್ಗೆ ಕೊಡ್ತಾರ? ಅದೇ ಈಗ ಅದೇ ಚರ್ಚೆ ಆಗ್ತಾ ಇರೋದೇನಂತಂದು ಹೇಳಿದ್ರೆ, ಈಗ ಒಂದು JDSನ ಮುಂದಿನ ನಾಯಕರು ಯಾರು? ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಪ್ರಶ್ನೆ ಬಂದಿರೋದು ಅದಕ್ಕೆ. ಮೂರರ ಗುಟ್ಟು ಅನ್ನೋಂಥದ್ದು ಏನು ಅಂತಂದು ಹೇಳಿದ್ರೆ, ಮೂರನೇ ಗುಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು JDSನ ಸಾರಥ್ಯವನ್ನ ವಹಿಸ್ತಾರ ಅನ್ನುವಂಥದ್ದು. ಒಂದು ಸಿನಿಮಾ ಜರ್ನಿ, ಇನ್ನೊಂದು ರಾಜಕೀಯ ಜರ್ನಿ ಜೊತೆಗೆ ನೂತನ ಸಾರಥ್ಯವನ್ನ ವಹಿಸಿ JDSನ ಮುಂದೆ ತಗೊಂಡು ಹೋಗ್ತಾರ ಅನ್ನೋಂಥ ಪ್ರಶ್ನೆ ಆಗಿರೋದು. ಈಗ ಅನೇಕ JDS ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಮುಂದಿನ ನಾಯಕರು ಯಾರು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಇತ್ತು. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು ಸರ್. ನಿಖಿಲ್ಗೆ ಪೈಪೋಟಿಯಾಗಿ ಬೇರೆ ಯಾರು ಇಲ್ವಾ ಅಂತ? ಅಲ್ಲ, ಪೈಪೋಟಿಗಿದ್ದಾರೆ, ಆದರೆ ಎಲ್ಲರನ್ನೂ ಒಪ್ಪುವಂತ, ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತ, ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಹೋಲಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ಸ್ಟ್ರಾಂಗ್ ಆಗಿದೆ. JDS ಕಾರ್ಯಕರ್ತರ ಜೊತೆ ಉತ್ತರ ಕರ್ನಾಟಕ ಅಂತ ನೋಡಿದ್ರೆ JDS ಹಳೆ ಮೈಸೂರು ಭಾಗದಲ್ಲಿ ತುಂಬಾ ಪ್ರಬಲವಾಗಿದೆ. ಸೊ ಈ ಭಾಗವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಸಮರ್ಥ ನಾಯಕರು ಬೇಕು. ಆ ಕಾರಣಕ್ಕಾಗಿನೇ ಮತ್ತೆ ಈಗ ಎಷ್ಟರ ಮಟ್ಟಿಗೆ ಅಂತಂದು ಹೇಳಿದ್ರೆ JDS ಪಕ್ಷಕ್ಕೆ ಮುನ್ನಡೆಸುವಂತದ್ದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ, ಕುಮಾರಸ್ವಾಮಿ ಅವರಿಗೆ ಒಂದು ಅನಿವಾರ್ಯ ಆಗಿದೆ. ಯಾಕಂತಂದು ಹೇಳಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ರಾಷ್ಟ್ರೀಯ ಪಕ್ಷಗಳಿಗೆ ಎಷ್ಟು ಒಂದಷ್ಟು ಮಾನ್ಯತೆ ಸಿಗುತ್ತೋ ಅಷ್ಟೇ ಅದೇ ಮಾದರಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಕೂಡ ಉಳಿಬೇಕು. ಯಾಕಂತಂದು ಹೇಳಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿದ್ರೆ ಕನ್ನಡದ ಅಸ್ಮಿತೆ, ರಾಜ್ಯದ ಅಸ್ಮಿತೆ ಪ್ರಶ್ನೆ ಬಂದಾಗ ಮುಂದೆ ನಿಲ್ತಾರೆ. ಸೊ ಆ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ಆದ್ರೆ ಈಗಿರುವಂತಹ JDSನ ಪ್ರಾದೇಶಿಕ ಪಕ್ಷಕ್ಕೆ ನಾಯಕರು ಯಾರು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸಹಜವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾನಾಗ್ಲೇ ಮೂರರ ಗುಟ್ಟು ಅಂತ ಹೇಳಿದ್ರು, 3 ಸಿನಿಮಾ ಹೇಳಿದ್ರೆ 3 ಕ್ಷೇತ್ರ, ಮಂಡ್ಯ ಎಲೆಕ್ಷನ್ ಅಲ್ಲಿ ಸೋತ್ರು, ರಾಮನಗರದಲ್ಲಿ ಸೋತ್ರು, ಚನ್ನಪಟ್ಟಣದಲ್ಲಿ ಸೋತ್ರು. ಆದರೂ ಕೂಡ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ತಯಾರಾಗಿದ್ದಾರೆ. ಎಲ್ಲೊಂದ್ ಕಡೆ ಸರ್ ನೋಡ್ತಾ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಕೂಡ ಸಕ್ರಿಯವಾಗಿ ಕ್ಷೇತ್ರದಲ್ಲಿ ಸುತ್ತಾಡೋದಾಗ್ಲಿ, ಹಾಗೂ ಹಬ್ಬ ಹರಿದಿನಗಳಲ್ಲಿ ಬಂದಾಗ ಕ್ಷೇತ್ರದಲ್ಲಿ ಉಳ್ಕೊಂಡು ಆ ಜನರ ಸಮಸ್ಯೆಯನ್ನು ಆಲಿಸೋದಾಗ್ಲಿ, ಹಾಗೆ ಒಂದು ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಒಂದು ಹೆಚ್ಚಿನ ಕಡೆ ರಾಜಕೀಯ ಕಡೆಗೆ ವಾಲ್ತಿದ್ದಾರೆ, ಸಿನಿಮಾನ ಸೈಡ್ ಇಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಇದ್ದೇ ಇದೆ. ಒಂದು ಸಹಜವಾಗಿ, ಯಾಕಂದ್ರೆ ಒಬ್ಬ ಗಂಡನಾಗಿ ಪತಿಯಾಗಿ ಒಂದಷ್ಟು ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಖಂಡಿತ ಇದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದ್ರೆ
ಮುಂದೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು? ಸಿನಿಮಾ ಆಯ್ಕೆ ಮಾಡ್ಕೊಳ್ಬೇಕಾ ಅಥವಾ ರಾಜಕೀಯವನ್ನ ಆಯ್ಕೆ ಮಾಡ್ಕೊಳ್ಬೇಕಾ? ಸಿನಿಮಾ ಮಾಡಬೇಕು ಅಂತಂದೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಒಂದಷ್ಟು ಸಿನಿಮಾಗಳನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಇದೆ. ಆದರೆ ಸೇಮ್ ಟೈಮ್ ರಾಜಕೀಯವಾಗಿ ಪಕ್ಷವನ್ನ ಸಂಘಟಿಸುವಂತಹ ಜವಾಬ್ದಾರಿ ಯಾರು ಹೊರಬೇಕು? ನಿಖಿಲ್ ಕುಮಾರಸ್ವಾಮಿ ಹೊರಕ್ಕೆ ರೆಡಿ ಅಂತ ಸಂದರ್ಭದಲ್ಲಿ ಅದರದೇ ಪಕ್ಷ JDS ನಲ್ಲಿರುವಂತಹ ಒಂದಷ್ಟು ಹಿರಿಯ ನಾಯಕರೇ ಅಸಮಾಧಾನವನ್ನು ಹೊರಗಾಗ್ತಾ ಇದ್ದಾರೆ. JDS ನ ಹಿರಿಯ ನಾಯಕರನ್ನ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ JT ದೇವೇಗೌಡರು ಕುಮಾರಸ್ವಾಮಿ ಅವರ ವಿರುದ್ಧ ಬೇಸರವನ್ನು ಮಾಡ್ಕೊಂಡಿದ್ದಾರೆ, ಅವರ ಅಂತರವನ್ನು ಕಾಪಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಚೆನ್ನಾಗಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಸೊ ಇದೆಲ್ಲರ ನಡುವೆನೂ ಕೂಡ ಕುಮಾರಸ್ವಾಮಿ ಅವರನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ JDS ನ ಸಾರಥಿಯಾಗಿ ಮಾಡಬೇಕು, ರಾಜ್ಯಾಧ್ಯಕ್ಷರು ಮಾಡಬೇಕು ಅನ್ನೋ ಒಂದಷ್ಟು ತೆರೆಮರೆಯ ಪ್ರಯತ್ನಗಳು ನಡೀತಾ ಇದಾವೆ. ಆದರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ JDS ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಥವಾ ಪಕ್ಷದಲ್ಲಿರುವಂತಹ ಈ ಒಂದಷ್ಟು ಗೊಂದಲಗಳಿದಾವೆ, ಯಾರನ್ನ ಕೇಳಬೇಕು? ಯಾಕಂದ್ರೆ ಕಳೆದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸುರೇಶ್ ಬಾಬು, JDLP ನಾಯಕ ಸುರೇಶ್ ಬಾಬು ವಿರುದ್ಧ ಒಂದಷ್ಟು ಶಾಸಕರು ಬೇಸರವನ್ನು ಹೊರಗೆ ಹಾಕಿದ್ರು. ಇಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಒಂದು ಉತ್ಸಾಹವನ್ನು ತುಂಬಬೇಕು, ಒಂದಷ್ಟು ಪ್ರಯತ್ನಗಳನ್ನ ಮಾಡಬೇಕು, ಪಕ್ಷ ಸಂಘಟನೆಗೆ ಪ್ರಯತ್ನಗಳನ್ನ ಮಾಡಬೇಕು, ಅದರ ಜೊತೆಗೆ ಸಾರಥ್ಯವನ್ನ ವಹಿಸಬೇಕು. ಮುಂಬರುವಂತಹ ಚುನಾವಣೆಗಳಿಗೆ ಪಕ್ಷವನ್ನ ರೆಡಿ ಮಾಡಬೇಕು. ಆ ಕಾರಣಕ್ಕಾಗಿನೇ JDS ಒಂದು ಚಿಂತನೆಯನ್ನ ಮಾಡ್ತಾ ಇದೆ. ಏನಂತಂದು ಹೇಳಿದ್ರೆ JDS ಒಂದು ಚಿಂತನೆ ಏನ್ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ, ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರು ನಿರಂತರವಾಗಿ ಚುನಾವಣೆಗಳ ಈಗೇನು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಬೂತ್ ಮಟ್ಟದಲ್ಲಿ ಒಂದಷ್ಟು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ ಪ್ರವಾಸ ಮಾಡ್ಲಿಕ್ಕೆ ಚಿಂತನೆ ಮಾಡಿರುವಂಥದ್ದು. ಪ್ರವಾಸ ಮಾಡುವುದರ ಜೊತೆಗೆ ಆ ಒಂದು ಪ್ರವಾಸಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗ್ತಾರೆ. ನಿರಂತರವಾಗಿ ಕಾರ್ಯಕರ್ತರ ಜೊತೆಗೆ ಇರ್ತಾ ಇರುವಂತಹ ಪ್ರಯತ್ನಗಳನ್ನ, ಸಂದೇಶಗಳನ್ನ ಆಗಾಗ ರವಾನೆ ಮಾಡ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಈ ಹಿರಿಯರಲ್ಲೇ ಆಗಿರುವಂತಹ ಮನಸ್ತಾಪವನ್ನ ಸರಿಪಡಿಸಿಯೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋಂತ ಚಿಂತನೆ ಕುಮಾರಸ್ವಾಮಿ ಅವರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಏಕಾಏಕಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ JDS ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡ್ಬಿಟ್ರೆ ಸಹಜವಾಗಿದ್ದಂತ ಅಸಮಾಧಾನ ಏನಿದೆ ಅದು ಮತ್ತಷ್ಟು ಜಾಸ್ತಿ ಆಗ್ಬೋದು. ಕುಮಾರಸ್ವಾಮಿ ಅವರು ಒಂದು ಜಾಣ್ಮೆಯ ನಡೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ಹಿರಿಯ ನಾಯಕರು ಏನಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಅಸಮಾಧಾನ ಏನಿದೆ ಅವ್ರನ್ನ ಆಗಾಗ ಸಭೆ ತೆಗೆದುಕೊಳ್ಳುವ ಮೂಲಕ, ಅವ್ರನ್ನ ಒಂದಷ್ಟು ಸಮನ್ವಯ ಮೂಡಿಸೋದ್ ಮೂಲಕ ಮುಂಬರುವ ಇಲ್ಲಿಯ ಸರ್ಕಾರ, ರಾಜ್ಯದಲ್ಲಿರುವಂತಹ ಸರ್ಕಾರವನ್ನು ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಸರ್ಕಾರದ ವಿರುದ್ಧ ಆ ಪಾಲಿಸಿ ಏನಿದಾವೆ ಆ ಪಾಲಿಸಿಗಳನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ನಿರಂತರವಾಗಿ ಕ್ಷೇತ್ರದಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದು ಹೇಳೋದ್ರ ಜೊತೆಗೆ ಈ ಕಡೆಗೆ ಪುತ್ರನಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ JDS ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಕಟ್ಟಬೇಕು ಅನ್ನೋ ಒಂದಷ್ಟು ಒಲವನ್ನ ಸಹಜವಾಗಿನೇ ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ನೋಡ್ಬೇಕು, ಅವರ ಒಂದಷ್ಟು ಇಷ್ಟೆಲ್ಲ ಆದ್ರೂ ಕೂಡ ಇವತ್ತಿಗೂ ಕೂಡ ಎದೆಗುಂದಿಲ್ಲ ಕುಮಾರಸ್ವಾಮಿ. ಬಹುಶಃ ನೀವು ಬಹಿರಂಗವಾಗಿ ಅನೇಕ ಬೈಟ್ಗಳನ್ನ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಹಿಂದೆ ಸರ್ದಿಲ್ಲ. ಆಯ್ತು ಏನಾಗತ್ತೆ ಫೇಸ್ ಮಾಡಿ ಅದನ್ನ ನೋಡೋಣ ಅನ್ನೋಂಥ ಮಾತುಗಳನ್ನ ನೋಡ್ತಾ ಇದ್ದಾರೆ. ಮುಂದೆ ಅವರ ಭವಿಷ್ಯಗಳು ಏನಾಗುತ್ತೆ, ಯಾವ ರೀತಿ ರಾಜಕೀಯವಾಗಿ ಸಕ್ರಿಯ ಆಗ್ತಾರ, ಸಿನಿಮಾ ರಂಗದಲ್ಲಿ ಸಕ್ರಿಯರಾಗ್ತಾರ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡ್ತಾರಾ ಅಂತ ಸಹಜವಾಗಿನೇ ಈಗಿರುವಂತಹ ಪ್ರಶ್ನೆನೇ ಅದು. ಅದನ್ನ ಹೇಳುದು, ಸಿನಿಮಾ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರ, ರಾಜಕೀಯ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರ, ಅಥವಾ ಎರಡೂ ಒಟ್ಟೊಟ್ಟಿಗೆನ ಮಾಡ್ತಾರ? ಎರಡೂ ಒಟ್ಟೊಟ್ಟಿಗೆ ಮಾಡಿದಾಗ ಸಹಜವಾಗಿಯೇ ಅವರಿಗೆ ಒಂದಷ್ಟು ಒತ್ತಡಗಳು ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಪಕ್ಷದ ಪರವಾಗಿ ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಳ್ಬೇಕು, ಪಕ್ಷ ಸಂಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಳ್ಬೇಕು, ಸಿನಿಮಾದಲ್ಲೂ ಕೂಡ ಪ್ರೊಡ್ಯೂಸರ್ಗಳ ಒಂದು ಏನು ಕಾಲ್ ಸೀಟ್ ಏನಿದೆ, ಅದ್ರದ್ದು ಸಿನಿಮಾದ ನಿರ್ದೇಶಕರ ಕಾಲ್ ಸೀಟ್ ಏನಿದೆ, ಅದನ್ನ ಯಾವ ರೀತಿ ನಿಭಾಯಿಸ್ಬೇಕು, ಎರಡೂ ಒಟ್ಟೊಟ್ಟಿಗೆ ಜರ್ನಿ ಶುರು ಮಾಡಿದ್ರೆ ಅದನ್ನ ಯಾವ ರೀತಿ ಒಂದಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಇವಾಗ ಅವ್ರಿಗೆ ಎಲ್ಲಾ ತರದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಒಂದು ಕಡೆ ಪತ್ನಿಯ ಬೆಂಬಲ ಕೂಡ ಇದೆ. ಇನ್ನು ಪ್ರೊಡಕ್ಷನ್ ವಿಚಾರಕ್ಕೆ ಬಂದ್ರೆ ಅವರ ಪ್ರೊಡಕ್ಷನ್ ಹೌಸ್ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಲಕ್ ಅವರಿಗೆ ಕೈ ಹಿಡಿತಾ ಇಲ್ವಾ ಏನೋ ಅಂತ. ಸಿನಿಮಾದಲ್ಲಿ ಲಕ್ ಫ್ಯಾಕ್ಟರ್ ಏನು ಬರೋದಿಲ್ಲ. ಜನ ಅದನ್ನ ಒಪ್ಪಬೇಕು, ಜನ ಮೆಚ್ಚಬೇಕು. ಯಾವುದೇ ಸಿನಿಮಾ ಆಗಿರಲಿ, ಕನ್ನಡ ಸಿನಿಮಾ ಆಗಿರಲಿ, ಬೇರೆ ಭಾಷೆ ಸಿನಿಮಾ ಆಗಿರಲಿ, ಒಪ್ಪಬೇಕು, ಮೆಚ್ಚಬೇಕು. ತದನಂತರ ಬಂದಾಗ, ರಾಜಕೀಯಕ್ಕೆ ಬಂದಾಗ, ಒಂದು ಪ್ರಾದೇಶಿಕ ಪಕ್ಷದ ಕುಟುಂಬದಿಂದ ಅವರು ಬಂದಿರತಕ್ಕಂಥದ್ದು ಸಹಜವಾಗಿ ಪ್ರಾದೇಶಿಕ ಪಕ್ಷ ಮನೇಲಿದೆ ಅಂತ ತಕ್ಷಣ ತಾತ ತಂದೆಯಿಂದ ಬಳುವಳಿಯಾಗಿ ಅವ್ರಿಗೂ ಆ ರಾಜಕೀಯಕ್ಕೆ ಒಂದು ಎಂಟ್ರಿ ಆಗುವ ಚಾನ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಅದರಲ್ಲಿ ಫೇಲ್ ಆಗಿದ್ದಾರೆ ಅಂತ ನಾವು ಅನ್ಬೋದು. ಹೊರತಾಗಿ ಸಿನಿಮಾ ರಂಗದಲ್ಲಿ ಇನ್ನೂ ಅವಕಾಶಗಳಿದೆ. 3 ಸಿನಿಮಾಗಳಾಗಿದೆ. ಇನ್ನು ಮುಂದೆ ಸಿನಿಮಾಗಳು ಮಾಡ್ತಾರೋ ಬಿಡ್ತಾರೋ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ರಾಜಕೀಯದಲ್ಲಿ ಮೊದಲಿಗರಾಗಿ, ಅಂದರೆ ರಾಜಕೀಯದಲ್ಲಿ ಸ್ಟಾರ್ಟಿಂಗ್ ಮೊದಲ ಹೆಜ್ಜೆ ಎಲ್ಲೋ ಒಂದು ಕಡೆ ಕೊಂಚ ನಿರಾಶೆಯನ್ನು ಮೂಡಿಸಿದೆ. ಅದೇ ರೀತಿಯಲ್ಲಿ ನೋಡಬೇಕಂದ್ರೆ ಸುಮಾರು ಪ್ರದೇಶಗಳಲ್ಲಿ, ಇಡೀ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲಿ ಕುಟುಂಬದವರು ಜಾಸ್ತಿ ಇರ್ತಾರೆ. ಕೆಲವೊಂದು ಕಡೆ ಸಕ್ಸಸ್ ಆಗ್ತಾರೆ, ಇನ್ನು ಕೆಲವೊಂದು ಕಡೆ ಫೇಲ್ಯೂರು ಇದ್ದೇ ಇರುತ್ತೆ. ಕುಮಾರಸ್ವಾಮಿಯವರ ಒಂದು ಕುಟುಂಬದಲ್ಲಿ ಅಂದರೆ ಅವರ ಪತ್ನಿ ಕೂಡ ಶಾಸಕಿಯಾಗಿದ್ದರು, ಅವರು ಶಾಸಕರಾಗಿದ್ದರು, ಅವರ ಕುಟುಂಬದ ಹಲವಾರು ತಮ್ಮನ ಮಕ್ಕಳೆಲ್ಲ ಸಂಸದರಲ್ಲಾಗಿ ಬಂದಿದ್ದರು. ಬಟ್
ಯಾವ ಕಾರಣಕ್ಕೆ ನಿಖಿಲ್ ಕೈ ಹಿಡಿತಿರ್ಲಿಲ್ಲ ಜನ ಅನ್ನೋದನ್ನ ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಮಗೆ. ಸೊ ಈ ಪ್ರಶ್ನೆಗಳನ್ನೆಲ್ಲ ತಿಳ್ಕೊಳ್ಳೋಣ, ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ನಮಗೂ ಆಸೆ ಇದೆ. ಬಟ್ ಸಮಯದ ಅಭಾವ ಇರೋದ್ರಿಂದ ಇದನ್ನು ಇಲ್ಲೇ ಮುಗಿಸ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇನ್ನ ಸ್ಪೆಷಲ್ ಎಪಿಸೋಡ್ ನಿಖಿಲ್ ಮೂರರ ಗುಟ್ಟು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.